ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋಲಿ ಸ್ಯಾರಿ ಕಲರ್ ತೋರಿಸ್ತಾ ಇದ್ದೀನಿ. ಸ್ಯಾರಿ ಯಾವ ಕಲರ್ ಇದೆ, ಬಾರ್ಡರ್ ಕಲರ್ ಇದೆ ಅಂತ. ಈ ಸಲ ನಾನು ಯಾವ ಥರ ವರ್ಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಲೈಟು ಗ್ರೇ ಕಲರ್ ಆಗುತ್ತೆ. ಸ್ವಲ್ಪ ಇಂಕ್ ಬ್ಲೂ, ಸ್ವಲ್ಪ ಲೈಟ್ ಕಲರ್ ಇರುತ್ತೆ. ಇದು ಅಂದರೆ ಸಿಮೆಂಟ್ ಲೈಟ್ ಕಲರ್ ಇರುತ್ತೆ. ಇದು ಸ್ಯಾರಿ ಬಂದು ಪಿಂಕ್ ಕಲರ್ ಇರುತ್ತೆ, ಪರ್ಪಲ್ ಪಿಂಕ್ ಕಲರ್ ಇರುತ್ತೆ. ಈ ಕಸ್ಟಮರು ನಮಗೆ ಕಮ್ಮಿ ಪ್ರೈಸಲ್ಲೇ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು. ಅದು ಯಾವ ಪ್ರೈಸು ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನಾನು, ಎಷ್ಟು ಅಮೌಂಟಿಗೆ ಹೇಳಿದ್ರು ಕಸ್ಟಮರು ಅಂತ. ನೋಡಿ, ನಾನು ಫ್ರಂಟು ಅಗಲ ಬಂದು 3 ಇಂಚ್ ತೊಗೊಂಡಿದ್ದೀನಿ. ಯಾಕಂದರೆ ಇವರು ಸ್ವಲ್ಪ ಶೋಲ್ಡರ್ ಇವ್ರದ್ದು ಅಗಲ ಇರೋದ್ರಿಂದ ನಾನು 3 ಇಂಚಷ್ಟು ಅಗಲ ತೊಗೊಳ್ತೀನಿ. ಇದು ಲೆಂತ್ ಬಂದು 8 ಇಂಚ್ ಇದೆ, 8 ಇಂಚ್ ಉದ್ದ ಬಂದಿದೆ. ಇದೀಗ ನಾನು 2 ಕಲರ್ ಥ್ರೆಡ್ ತೊಗೊಳ್ತೀನಿ. ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರ್ ಥ್ರೆಡ್ಡು ಮತ್ತು ಲೈಟ್ ಗೋಲ್ಡನ್ನು ಜರಿ ಥ್ರೆಡ್ ತೊಗೊಂಡು ಒಂದು ಔಟ್ಲೈನ್ ಹಾಕ್ಕೊಳ್ತೀನಿ. ಔಟ್ಲೈನ್ ಹಾಕ್ಕೊಳ್ಳೋದು ಏನಂದರೆ, ನಮಗೆ ಆ ನೆಕ್ಕು ಕರೆಕ್ಟಾಗಿ ನಾವು ಔಟ್ಲೈನ್ ಹಾಕ್ಕೊಳ್ಳೋದು. ಫಿನಿಶಿಂಗು ಚೆನ್ನಾಗಿರುತ್ತೆ. ಮತ್ತು ಸ್ಟಾರ್ಟಿಂಗಲ್ಲಿ ನಾವು ಹೊಲಿಬೇಕಾದ್ರೆ ಒಂದು ಪೈಪಿಂಗ್ ಥರ ಕಾಣಿಸುತ್ತೆ. ಇದು ನಾವು ಗೋಲ್ಡನ್ ಕಲರ್ ಲೈನ್ ಹಾಕ್ಕೊಳ್ಳೋದ್ರಿಂದ. ಈ ಕಸ್ಟಮರು ನಮಗೆ ತೀರಾ ಸಿಂಪಲಾಗೇ ಬೇಕು, ಹೆವಿ ಗ್ರಾಂಡೇನು ಬೇಡ ಅಂತ ಹೇಳಿದರು. ನೋಡಿ, ಇವಾಗ ಇದಕ್ಕೆ ನಾನು ಪೈಪಿಂಗ್ ಥ್ರೆಡ್ ಹಾಕ್ಕೊಳ್ತಾ ಇದ್ದೀನಿ. ಪೈಪಿಂಗ್ ಥ್ರೆಡ್ಡು ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರು ಕುಚ್ಚು ಥ್ರೆಡ್ ತೊಗೊಂಡು ವರ್ಕ್ ಮಾಡೋಕ್ಕೆ ಅಂತಲೇ ಪೈಪಿಂಗ್ ಥ್ರೆಡ್ಡು ನಾರ್ಮಲ್ ಪೈಪಿಂಗ್ ಥ್ರೆಡ್ಗಿಂತ ಸ್ವಲ್ಪ ದಪ್ಪ ಬರುತ್ತೆ. ಇದನ್ನು ನಾನು ಫಿಲಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಒಂದೇ ಸಲ ಫಿಲಪ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ, ನನಗೆ ಒಂದೇ ಸಲ ಆಗಲ್ಲ ನೋಡಿ, 2 ಸಲ ದೊಡ್ಡ ಒಂದು ಲಾಂಗ್ ಸ್ಟಿಚಿಂಗ್ ಥರ ಒಂದು ಹಾಕ್ಕೊಂಡು ಫಿಲಪ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಈ ಥರನೂ ಫಿಲಪ್ ಮಾಡ್ಕೊಳ್ಬೋದು. ಈಗ ಹೊಸ್ದಾಗಿ ಕಲ್ತಿರೋರು ನನಗೆ ಪೈಪಿಂಗು ಆ ಶೇಪ್ಗೆ ತಿರುಗ್ತಾ ಇಲ್ಲ ಅನ್ನೋರು ಏನು ಮಾಡ್ಕೊಳ್ಬೋದು, ಒಂದು ಗಮ್ ಹಾಕಿ ಅಂಟಿಸ್ಕೊಂಡು ಮಾಡ್ಬೋದು. ಇಲ್ಲ, ಅಲ್ಲಲ್ಲಿ ಒಂದು ನನಗೆ ಮಿಷಿನಲ್ಲಿ ಟಾಕ ಥರ ಹಾಕ್ಕೊಂಡು ಮಾಡ್ಕೊಳ್ಬೋದು. ಇಲ್ಲ, ನಂಗೆ ಅದೂ ಆಗಲ್ಲ ಅನ್ನೋರು ಕೈಯಲ್ಲೇ ಹೈಮಿಂಗ್ ಸೂಜಿ ಇರುತ್ತಲ್ಲ, ಅಲ್ಲಲ್ಲೇ ಒಂದೊಂದು ವೈಟ್ ಥ್ರೆಡ್ಡಲ್ಲಿ ಹೊಲ್ಕೊಂಡು ಮಾಡ್ಕೊಳ್ಬೋದು. ಈ ಥರ 3 ಥರನೂ ಪೈಪಿಂಗ್ ಥ್ರೆಡ್ಡಲ್ಲಿ ಮಾಡ್ಕೊಳ್ಬೋದು. ಹೊಸ್ದಾಗಿ ಕಲಿತಿರೋರಿಗೆ ಭಯ ಆಗುತ್ತೆ, ಪೈಪಿಂಗ್ ಥ್ರೆಡ್ಡು ಆ ರೌಂಡ್ ಶೇಪ್ಗೆ ತಿರುಗಬೇಕಲ್ಲಪ್ಪ. ಈ ಸ್ಟ್ರೈಟ್ ಬೇಕಾದ್ರೆ ಹೊಲಿಯೋರು ನಾವು ಹೊಲಿಯೋರು ಹೊಲ್ಬಿಡ್ತಾರೆ. ಈ ರೌಂಡ್ ತಿರುಗಬೇಕಾದ್ರೆ ತುಂಬ ಭಯ ಆಗುತ್ತೆ, ಆ ಟರ್ನಿಂಗ್ಸಲ್ಲಿ ತಿರುಗಿಸ್ಕೊಳ್ಬೇಕಂದ್ರೆ ಅಂತಾರೆ. ಈ ಥರನೂ 3 ಟಿಪ್ಸ್ ಹೇಳಿದ್ದೀನಿ ನಾನು ನಿಮಗೆ. ಇದರಲ್ಲಿ ಯಾವುದಾದ್ರೂ ನಿಮಗೆ ಹೊಸ್ದಾಗಿ ಕಲಿತಿರೋ ಯೂಸ್ಫುಲ್ ಆದರೆ ಫಾಲೋ ಮಾಡಿದ್ದನ್ನು ನೋಡಿ. ನಾನಿವಾಗ ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರ್ ಥ್ರೆಡ್ ತೊಗೊಂಡು ಪೈಪಿಂಗ್ ಥ್ರೆಡ್ ತೊಗೊಂಡು, ಅಂದರೆ ವರ್ಕ್ ಮಾಡೋಕ್ಕೆ ಪೈಪಿಂಗ್ ಥ್ರೆಡ್ ಬರುತ್ತೆ, ಅದು ತೊಗೊಂಡು ನಾನು ಫಿಲಪ್ ಮಾಡ್ಕೊಳ್ತಾ ಇದ್ದೀನಿ. ಫಿಲಪ್ ಎಲ್ಲ ಆಯಿತು. ಇವಾಗ ಇದು ನೋಡಿ, 0 ಇಂದ 2.5 ಹೋಗಿ 2 ಇಂದ 0 ಬರುತ್ತೆ. ಇದು ಲೀಫ್ ಬರುತ್ತೆ, ಚೂಪ್ ಅಂದರೆ ಮುಂದೆ ತುದಿ ಬರುತ್ತೆ, ಹಿಂದೆ ತುದಿ ಬರುತ್ತೆ, ಲೀಫ್ ಆ ಥರ ಲೀಫ್ ಬರುತ್ತೆ. ಈ ಕಸ್ಟಮರು ನಮಗೆ ಹೇಳಿದರು, ನೀವೇ ಡಿಸೈನ್ ಮಾಡಬೇಡಿ ಅಂದರೆ. ಇವರು ನಂತರ ಆಗಲೇ ಒಂದು 2-3 ಬ್ಲೌಸು ವರ್ಕ್ ಮಾಡಿಸ್ಕೊಂಡಿದ್ದಾರೆ, ಸುಮಾರು ಬ್ಲೌಸ್ ಸಹ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಇವರಿಗೆ ಸ್ವಲ್ಪ 50 ಅಬೋವ್ ಆಗಿರೋದ್ರಿಂದ ನಮಗೆ ಹೆವಿ ಗ್ರ್ಯಾಂಡ್ ಬೇಡ, ಸಿಂಪಲ್ ಆಗಿದೆ ಸಾಕು, ಒಂದು 400 ರೇಂಜಲ್ಲಿ ಮಾಡಿಕೊಡಿ ಅಂತ ಹೇಳಿದರು. ಮೇಡಮ್, ನಾನು 500 ಮೇಡಮ್ ತೊಗೊಳೋದು ಸ್ಟಾರ್ಟಿಂಗ್ ಪ್ರೈಸು ಅಂತ ಹೇಳಿದೆಲ್ಲ. ಇಲ್ಲ ಮೇಡಮ್, ಮಾಡಿಕೊಡಿ ಅಷ್ಟೇ ಅಂತ ಹೇಳಿದ್ರು. ಸರಿ ಮೇಡಮ್, ಒಂಚೂರು ಒಂದು 50 ರೂಪೀಸ್ ಅಷ್ಟು ಕಮ್ಮಿ ಮಾಡಿ ಅಂತ ಹೇಳಿದೆ ನಾನು. ಸರಿ ಮಾಡಿಕೊಡಿ ಅಂತ ಅಂದರು. ಇವಾಗ ಮಿಷಿನ್ ವರ್ಕು ಅಂದರೆ ಕಂಪ್ಯೂಟರ್ ಮಿಷಿನ್ ಎಲ್ಲನೂ 1000ಕ್ಕೆ 3 ವರ್ಕ್ ಮಾಡಿಕೊಡ್ತಾರೆ, 2 ವರ್ಕ್ ಮಾಡಿಕೊಡ್ತಾರೆ. ಮೇಡಮ್, ನೀವು ಯಾಕೆ ಮೇಡಮ್ 500 ರೂಪಾಯಿ ತೊಗೊಳ್ತೀರಾ ವರ್ಕ್ ಮಾಡೋಕ್ಕೆ ಅಂತ ಹೇಳ್ತಾರೆ. ಕಂಪ್ಯೂಟರ್ ಮಿಷಿನ್ ಆದರೆ ಸ್ವಲ್ಪ ಅದನ್ನೇ ಸೆಟ್ ಮಾಡಿ ಬಿಟ್ಬಿಡ್ತಾರೆ, ಅದು ಆಟೋಮೆಟಿಕ್ಕಾಗಿ ಆಗುತ್ತೆ. ಇದು ನಾವು ಇವಾಗ ನಾವು ಬಟ್ಟೆ ಯಾವ ಥರ ಹೊಲಿತೀರೋ ಆ ಥರ ಇದನ್ನು ಮಾಡಬೇಕಾಗತ್ತೆ ಕೆಲಸ. ಇದೇ ಕೆಲಸನೇ ಸ್ವಲ್ಪ ಹಿಡಿಯೋದ್ರಿಂದ ನಾನು ಇದಕ್ಕೆ ಸ್ಟಾರ್ಟಿಂಗ್ ಪ್ರೈಸ್ 500 ರೂಪಾಯಿ ತೊಗೊಳ್ತೀನಿ ನಾನು ನಿಮಗೆ. ಇದಕ್ಕೆ ನೋಡಿ, ಈ ಕಡೆಗೆ ಒಂದು ಲೀಫು, ಈ ಕಡೆಗೆ ಒಂದು ಲೀಫ್ ಹಾಕ್ತೀನಿ. ಇಲ್ಲ, ಕಸ್ಟಮರು ಬಂದವರು ನಮಗೆ ಹಾಗೆ ಹೇಳೋದ್ರಿಂದ ನಾವು ಅವ್ರಿಗೆ ಏನೋ ಒಂದು ಸಮಾಧಾನ ಮಾಡಿ ಹೇಳಿ ಕಳಿಸ್ಬೇಕು. ಈಗೆಲ್ಲನೂ ಇನ್ಸ್ಟಾಗ್ರಾಮಲ್ಲೆಲ್ಲನೂ 1000ಕ್ಕೆ 3, 1000ಕ್ಕೆ 2 ಆ ಥರ ವರ್ಕ್ ಮಾಡಿಕೊಡ್ತೀವಿ. ಸ್ಟಿಚಿಂಗು ನಾವೇ ಮಾಡಿಕೊಡ್ತೀವಿ, ಅಂದರೆ ಸ್ಟಿಚಿಂಗು ಸಪ್ರೇಟ್ ಚಾರ್ಜ್ ಇರುತ್ತೆ. ಈ ಥರ ಮಾಡೋದ್ರಿಂದ ಕಸ್ಟಮರು ನಮಗೆ ಅದೇ ಥರನೇ ಕೇಳ್ತಾರೆ. ನಾವು ಮೇಡಮ್ ನಮ್ಮ ಪ್ರೈಸ್ ಇಷ್ಟಿದೆ, ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಹಾಕಿಸ್ಕೊಳ್ಳಿ ಮೇಡಮ್ ಅಂತ ಅಂದ್ಬಿಡ್ತೀರಿ. ಯಾಕಂದರೆ ನಾವು ಅವ್ರಿಗೆ ಎಷ್ಟು ಕಮ್ಮಿ ಇದು ಹೇಳಿದ್ರೂ, ಇಲ್ಲ 1000ಕ್ಕೆ ಇಷ್ಟಿದೆ, ನೀವು ಕಮ್ಮಿ ಮಾಡ್ಕೊಳ್ಳಿ 200ಗೆ ಮಾಡ್ಕೊಳ್ಳಿ, 300ಗೆ ಮಾಡ್ಕೊಳ್ಳಿ ಅಂತಾರೆ ಕಸ್ಟಮರ್ಗಳು. ನಾವು ಮಾಡೋ ಕೆಲಸಕ್ಕೆ ಬೆಲೆನೇ ಇರಲ್ಲ ಅದರಲ್ಲಿ ವರ್ಕಲ್ಲಿ.
ಒಂದು ಬ್ಲೌಸ್ ಏನಿಲ್ಲ ವರ್ಕ್ ಮಾಡ್ಬೇಕಂದ್ರೂ ಕರೆಕ್ಟಾಗಿ ಕುತ್ಕೊಂಡು ನಾವು ಮಾಡ್ಬೇಕಂದ್ರೂ 2.5-2.5 ಅವರ್ ಇಲ್ಲ 3 ಅವರ್ ಆದರೂ ಆಗೇ ಆಗುತ್ತೆ. ಅಂದರೆ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ಏನೂ ಕೆಲಸ ಇಲ್ಲ, ಒಂದೇ ದಿವಸ ಸಾಮಾನ್ಯ ಕುತ್ಕೊಂಡಿದ್ದೀನಿ ಅಂದರೆ 2 ಅವರ್ಸು ಆಗುತ್ತೆ. ಹಂಗೆ ಹಿಂಗೆ ಓಡಾಡ್ಕೊಂಡು ಏನಾದರೂ ಮಾಡ್ತೀನಿ ಅಂದರೆ 3 ಅವರ್ಸ್ ಆಗುತ್ತೆ ಇದು ವರ್ಕ್. ನೋಡಿ, ನಾನು ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲೇ ಫ್ಲವರ್ ಹಾಕ್ಕೊಳ್ತಾಯಿದ್ದೀನಿ, ಲೀಫ್ ಹಾಕ್ಕೊಳ್ತಾಯಿದ್ದೀನಿ. ಆ ಕಡೆಗೆ ಒಂದು ಲೀಫು, ಈ ಕಡೆಗೆ ಒಂದು ಲೀಫು, ಮತ್ತು ಸೆಂಟ್ರಿಗೆ ಒಂದು ಲೀಫ್ ಹಾಕ್ಕೊಳ್ತಾಯಿದ್ದೀನಿ. ಇದು ಸ್ಯಾರಿ ಬಂದು ಪರ್ಪಲ್ ಪಿಂಕ್ ಇರೋದ್ರಿಂದ ನಾನು ಆ ಗೋಲ್ಡನ್ ಸ್ವಲ್ಪ ಜಾಸ್ತಿ ಹೈಲೈಟ್ ಮಾಡಲಿಲ್ಲ ನಾನು ಇದನ್ನು. ಆದಷ್ಟು ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲೇ ಹೈಲೈಟ್ ಮಾಡಿದ್ದೀನಿ ಇವಾಗ ಇದಕ್ಕೆ. ಆ ಕಡೆಗೆ ಒಂದು ಲೀಫು, ಈ ಕಡೆಗೆ ಒಂದು ಲೀಫು, ಸೆಂಟ್ರಿಗೆ ಒಂದು ಲೀಫ್ ಬರುತ್ತೆ ನೋಡಿ. ತುಂಬ ಚೆನ್ನಾಗಿ ಸಿಂಪಲಾಗಿ ಚೆನ್ನಾಗಿ ಬಂತು ಡಿಸೈನ್ ಇದು. ಇದಕ್ಕೆ ಸ್ಟೋನ್ ಚೈನ್ ನೀವು ಹಾಕಲ್ಲ, ಬಾಲ್ ಚೈನ್ ಮಾತ್ರ ಆ ಕಡೆ ಈ ಕಡೆ. ಈಗ ಪೈಪಿಂಗ್ ಮಾಡಿದ್ನಲ್ವ, ಆ ಪೈಪಿಂಗ್ ಆ ಕಡೆ ಈ ಕಡೆ ಗೋಲ್ಡನ್ ಪಕ್ಕದಲ್ಲಿ ಹಾಕ್ಕೊಳ್ತೀನಿ ನಾನು ಇವಾಗ ಇದನ್ನು. ನೋಡಿ, ಇವಾಗ ನಾನು ಒಂದೇ ನಂಬರ್ ಹಿಡ್ಕೊಂಡು ಬಾಲ್ ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಸಣ್ಣ ಬರುತ್ತೆ ಬಾಲ್ ಚೈನಲ್ಲಿ 2 ಥರ ಬರುತ್ತೆ, ದಪ್ಪದೊಂದು ಸಣ್ಣದೊಂದು. ಅಂದರೆ ಕಲರ್ ಚೇಂಜ್, ದಪ್ಪ ಸಣ್ಣ ಕಲರ್ ಚೇಂಜ್ ಬರುತ್ತೆ. ನಾನು ಸ್ವಲ್ಪ ಲೈಟ್ ಗೋಲ್ಡನ್ ಕಲರಲ್ಲಿ ಬಾಲ್ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು. ಒಂದೇ ನಂಬರ್ ಇಟ್ಕೊಂಡು ಬಾಲ್ ಚೈನ್ ಹಾಕ್ಕೊಬೇಕಾಗುತ್ತೆ. ನೋಡಿ ಯಾವ ಥರ ಬರ್ತಾ ಇದೆ. ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಬ್ಸ್ಕ್ರೈಬ್ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ವರ್ಕ್ ಡಿಸೈನೇ ನಾನು ಜಾಸ್ತಿ ಮಾಡೋದ್ರಿಂದ ವರ್ಕ್ ಅಂತಲೇ ಹಾಕ್ತಾಯಿದ್ದೀನಿ. ಅಂದರೆ ಬ್ಲೌಸು ಸಹ ಸ್ಟಿಚ್ ಮಾಡ್ತಾಯಿದ್ದೀನಿ, ಇಲ್ಲ ಅಂತಿಲ್ಲ. ಆ ಬ್ಲೌಸು ಅಂದರೆ ಹೆವಿ, ಈಗ ಕಸ್ಟಮರು ಹಾಕಿದ್ದು ಬ್ಲೌಸ್ ಡಿಸೈನ್ಸನ್ನೇ ಮಾಡಿಸ್ಕೊತಾರೆ ಕಸ್ಟಮರ್. ಅದರಿಂದ ನಾನು ಜಾಸ್ತಿ ಸ್ಟಿಚಿಂಗ್ ವೀಡಿಯೋಗಳು ಹಾಕ್ತಾಯಿಲ್ಲ. ಮುಂದೆ ಯಾವುದಾದ್ರೂ ನನಗೆ ಇಂಟ್ರೆಸ್ಟು ಅಂತ ಚೆನ್ನಾಗಿ ಇದನ್ನು ಹಾಕಿಲ್ಲ ನಾನು ವೀಡಿಯೋದಲ್ಲಿ ಹಾಕ್ಬೋದು ಅಂದರೆ ನಾನು ಅದು ವೀಡಿಯೋನ ಹಾಕ್ತೀನಿ ನಾನು ಇವಾಗ. ನೋಡಿ, ಇವಾಗ ಇದಕ್ಕೆ ಸೆಂಟ್ರಲ್ಲಿ ಅದಕ್ಕೊಂದೊಂದು ಲೀಫ್ ಥರನೇ, ಚೂಪ್ ಲೀಫ್ ಥರನೇ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ಯಾರಿ ಕಲರು ಒಂದೇ ಕಲರ್ ನಾನು ಹಾಕಿರೋದ್ರಿಂದ ಅದಕ್ಕೆ ಸ್ವಲ್ಪ ಗೋಲ್ಡನ್ನು ಸ್ವಲ್ಪ ಸೆಂಟ್ರಲ್ಲಿ ಇರಲಿ, ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೆ ಹಾಕಿದ್ದೀನಿ. ಇವಾಗಿಷ್ಟು 0ಇಂದ 2.5 ಹೋಗಿ 2ಇಂದ 0ಗೆ ಹೋಗ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂತು ಇದು ಡಿಸೈನ್ ಮಾತ್ರ. ಫ್ರಂಟು ಬ್ಯಾಕು ಮತ್ತು ಸ್ಲೀವ್ ಒಂದು ಫ್ಲವರ್ ಹೇಳಿದರು, ಫ್ಲವರ್ ಸಹ ಹಾಕಿದ್ದೀನಿ. ಯಾವ ಥರ ಬರ್ತಿದೆ ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಡಿಸೈನ್ಸ್ಗಳೆಲ್ಲನೂ ಆರಾಮಾಗಿ ನೀವು ಅಂದರೆ ನಿಮ್ಮ ಏರಿಯಾದಲ್ಲಿ ಎಷ್ಟು ಅಮೌಂಟು ತೊಗೊಳ್ತಾರೋ ಅದ್ರ ಮೇಲೆ ನೀವು ತೊಗೊಳ್ಳಿ. ಅಂದರೆ ಈಗ ಟೈಲರ್ಸ್ಗಳು ಎಷ್ಟು ಆಗಿದಾರೋ ಹಾಗೆ ಮಿಷಿನ್ ವರ್ಕ್ ಮಾಡೋರು ಅದೇ ಥರನೇ ಹಾಕ್ತಾಯಿದ್ದಾರೆ ನೋಡಿ. ಇದನ್ನು ಲೀಫ್ನ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಅಡ್ಡ ಲೀಫ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು. ಆ ಕಡೆ ಈ ಕಡೆ ಲೀಫ್ ಸೆಂಟ್ರಲ್ಲಿ ಬಂದು ಇದನ್ನು ಲೀಫ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ನೋಡಿ, ಫುಲ್ಲು ರೆಡಿ ಆಯಿತು. ಇದು ಬ್ಲೌಸು ಫುಲ್ಲು ವರ್ಕ್ ಆಯಿತು ನೋಡಿ. ಫ್ರಂಟು ನೋಡಿ ಫುಲ್ ಈ ಥರ ಬರುತ್ತೆ. ಸ್ಲೀವಿಗೆ ಒಂದು ಚಿಕ್ಕದೊಂದು ಫ್ಲವರ್ ಹಾಕಿದ್ದೀನಿ ಅಷ್ಟೇ ಇದಕ್ಕೆ. ಮತ್ತು ಬ್ಯಾಕ್ ನೋಡಿ ಈ ಥರ ಬರುತ್ತೆ ಅವರಿಗೆ. ಬ್ಯಾಕು 3 ಇಂಚು ಶೋಲ್ಡರ್ ಬರುತ್ತೆ, ಲೆಂತ್ ಬಂದು ಒಂದು 8 ಇಂಚ್